ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಸೊ ಇಂದಿನ ಈ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ, ಯೂಶಲಿ ಸ್ಪೆಷಲಿ ಕಿಚನಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟು ಲಂಚು ಎಲ್ಲವನ್ನು ಹೇಗೆ ಮಾಡ್ತೀನಿ ಅಂತ ನೋಡೋಣ. ಸೊ ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಇದು ಫಸ್ಟ್ ಡೈಲಿ ಮಿನಿ ವ್ಲಾಗ್ ನಂದು. ಸೊ ಡೈಲಿ ವ್ಲಾಗ್ ಹೇಗಿರುತ್ತೆ, ಅದು ಸ್ಪೆಷಲಿ ಮಾರ್ನಿಂಗ್ ವ್ಲಾಗ್ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್‌ಗೆ ಯೂಶಲಿ ನನಗೆ ಮತ್ತು ಹಸ್ಬೆಂಡ್‌ಗೆ ರಾಗಿ ಇಡ್ಲಿಯನ್ನು ಮಾಡ್ಕೊಳ್ತೀನಿ. ಹಾಗೆ ಮಕ್ಕಳಿಗೆ ಅಕ್ಕಿ ಇಡ್ಲಿಯನ್ನು ಮಾಡ್ತೀನಿ. ಸೊ ಹಾಗಾಗಿ 2 ರೀತಿಯ ಇಡ್ಲಿಯನ್ನು ಫಸ್ಟ್ ಇಟ್ಬಿಡ್ತಾ ಇದ್ದೀನಿ. ಇದಾದ ನಂತರ ಮಾರ್ನಿಂಗ್ಗೆ ಬ್ಲಿಂಕಿಟ್ಟಲ್ಲಿ ನಾನು ತೆಂಗಿನಕಾಯಿ ಹಾಗೆ ಬಿಸ್ಕೆಟು, ಬ್ರೌನ್ ಬ್ರೆಡನ್ನು ಆರ್ಡ್ರ್ ಮಾಡಿದ್ದೆ. ಹಾಗೇ ನನ್ನ ಕುಕ್ಕರ್ ಸಡನ್ಲಿ ಹಾಳಾಗ್ಬಿಡ್ತು. ಸೊ ಹಾಗಾಗಿ ಅಯೋಡೈಸ್ಡ್ ಕುಕ್ಕರನ್ನು ಆರ್ಡ್ರ್ ಮಾಡಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಲೈಕ್ ಕಾಸ್ಟ್ ಆನ್‌ಲೈನ್‌ಗೂ ಬ್ಲಿಂಕಿಟ್‌ಗೂ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಯೂಶಲಿ ಫ್ಲಿಪ್ಕಾರ್ಟ್, ಅಮೆಜಾನ್ ಆ ಥರ ಹೋದ್ರೂ ನಿಮಗೆ ಅರೌಂಡ್ 1700 ಇದೆ. ಮತ್ತು ಬ್ಲಿಂಕಿಟಲ್ಲೂ ಕೂಡ ಸೇಮ್ 1700 ಇದೆ. ಸೊ ಈ ಬಾಕ್ಸನ್ನು ನಾನೀಗ ಓಪನ್ ಮಾಡ್ತಿದ್ದೀನಿ. ಇದರಲ್ಲಿ ವಿಶಲ್ಲು ಮತ್ತು ವಾರಂಟಿ ಕಾರ್ಡು ಹಾಗೆ ಕುಕ್ಕರ್ ಎಲ್ಲ ಇತ್ತು. ಸೊ ಈ ಲೇಬಲನ್ನು ಕಿತ್ಬಿಟ್ಟು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಅಯೋಡೈಸ್ಡ್ ಅಲ್ಲ, ಮಕ್ಳುಗಳಿಗೆಲ್ಲ ಇನ್ಸ್ಟೆಂಟಾಗಿ ರೈಸ್ ಮಾಡೋದಕ್ಕೆಲ್ಲ ಬೆಸ್ಟ್. ಯೂಶಲಿ ನಾನು ಸ್ಟೀಮ್ ಮಾಡ್ತೀನಿ. ಕೆಲವು ಟೈಮ್ ಲೇಟ್ ಆದಂಥ ಟೈಮ್ಗಳಲ್ಲಿ ನಾನು ಈ ರೀತಿ ಕುಕ್ಕರನ್ನು ಯೂಸ್ ಮಾಡ್ತೀನಿ. ಸೊ ಒಳ್ಳೆ ಕ್ವಾಲಿಟಿ ಕುಕ್ಕರು. ಯೂಶಲಿ ಸ್ಟೈನ್ಲೆಸ್ ಸ್ಟೀಲ್ ಅಥವಾ ಅಯೋಡೈಸ್ಡ್ ಯುಟೆನ್ಸಿಲ್ಸ್‌ನ ಯೂಸ್ ಮಾಡೋದು ತುಂಬ ಬೆಸ್ಟು. ಹಾಗೆ ಲಂಚ್ ಬಾಕ್ಸಸನ್ನು ತಗೊಂಡು ಬಂದಿದ್ದೆ. ಸೊ ಇದನ್ನು ಮಿಲ್ಟನ್ ಲಂಚ್ ಬಾಕ್ಸ್, ಇದು ಅರೌಂಡ್ 550 ಕಾಸ್ಟ್ ಆಗುತ್ತೆ. ನಾನು ರಾಯಲ್ ಮಾರ್ಟಲ್ಲಿ ತಗೊಂಬಂದಿದ್ದೆ. ಯೂಶಲಿ ಮಧ್ಯಾಹ್ನಕ್ಕೆ ಲಂಚ್ ಕಳಿಸೋದ್ರಿಂದ ಮಕ್ಕಳಿಗೆ ಊಟ ಬಿಸಿ ಇರಬೇಕು ಅಂದ್ಬಿಟ್ಟು ಈ ರೀತಿ ಬಾಕ್ಸನ್ನು ಬುಕ್ ಮಾಡಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮಧ್ಯಾಹ್ನದವರೆಗೂ ತುಂಬ ಬಿಸಿ ಇದೆ. ಯೂಶಲಿ ಮಕ್ಕಳಿಗೆ ಒಳ್ಳೆಯ ಬೆಸ್ಟ್ ಬಾಕ್ಸ್ ಅಂತ ಹೇಳ್ಬೋದು. ಈವನ್ ದೊಡ್ಡೋರು ಕೂಡ ತಗೋಬೋದು. ಇದರಲ್ಲಿ ಇನ್ನೊಂದು ಕಂಪಾರ್ಟ್ಮೆಂಟ್ ಕೂಡ ಇದೆ. ಸೊ 1 ಇಯರ್ ವಾರಂಟಿ ಕೂಡ ಇದೆ. ಚೆನ್ನಾಗಿದೆ ಬಾಕ್ಸು. ಸೊ ನಾನು ಮೊದಲಿಗೆ ರೈಸನ್ನು ಇಟ್ಟೆ, ಹಾಗೆ ಪಕ್ಕದಲ್ಲಿ ಇಡ್ಲಿ ಆಗ್ತಾ ಇದೆ. ಮೀನ್‌ವೈಲ್ ನಾನು ಹಸ್ಬೆಂಡ್‌ಗೆ ಎಗ್ಗನ್ನು ಕೂಡ ಬಾಯ್ಲ್ ಮಾಡಕ್ಕೆ ಇಡ್ತಿದ್ದೀನಿ. ಎಗ್ಗನ್ನು ಯೂಶಲಿ ನಾನು ಈ ರೀತಿ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ನಿಮ್ಗೆ ಈ ರೀತಿ ಬಾಕ್ಸ್ ಏನಾದರೂ ಬೇಕಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ನೋಡಿ, ಇಡ್ಲಿ ಆಲ್ಮೋಸ್ಟ್ ರೆಡಿ ಆಗಿದೆ. ಪಕ್ಕದಲ್ಲಿ ಎಗ್, ರೈಸ್ ರೆಡಿ ಆಗ್ತಿದೆ. ಮೀನ್‌ವೈಲ್ ಫೈಬರ್‌ಗೆ ನಾನಿಲ್ಲಿ ಬ್ರಾಕೋಲಿ ಮತ್ತು ಕಾರ್ನನ್ನು ಬೇಯಿಸ್ತಾ ಇದ್ದೀನಿ. ಮಕ್ಳಿಗೂ ಕೂಡ ಕಾರ್ನ್ ಇಷ್ಟ, ಮತ್ತು ಮಗಳು ಬ್ರಾಕೋಲಿಯನ್ನು ಕೂಡ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ಇಬ್ರಿಗೂ ರೆಡಿ ಆಗ್ತಿದೆ. ಸೊ 4 ಸ್ಟವ್ ಬರ್ನರ್ ಆಗಿರೋದ್ರಿಂದ ಎಲ್ಲ ಕಡೆನೂ ಇಟ್ಬಿಟ್ಟೆ. ಈಗ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಮಿಕ್ಸರ್ ಜಾರ್‌ಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆ್ಯಶ್ ಕಾರ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ಯೂಶಲಿ ಆ್ಯಶ್ ಕಾರ್ಡನ್ನು ನಾನು ಈ ರೀತಿ ಕಂಟೈನರಲ್ಲಿ ಸ್ಟೋರ್ ಮಾಡಿ 1 ವೀಕ್‌ಗೆ ಇಟ್ಕೊಂಡ್ಬಿಡ್ತೀನಿ. ಸೊ ಆ್ಯಶ್ ಗಾರ್ಡ್‌ಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಬ್ಲೆಂಡ್ ಮಾಡ್ತೀನಿ. ನಿಮ್ಗೇನಾದರೂ ಕೋಲ್ಡ್ ಇದ್ದರೆ ನೀವು ಸ್ವಲ್ಪ ಪೆಪ್ಪರನ್ನು ಹಾಕ್ಕೋಬೋದು. ಸೊ ನೀಟಾಗಿ ಬ್ಲೆಂಡ್ ಮಾಡಿಬಿಟ್ಟು ಸಡನ್ಲಿ ಪವರ್ ಹೋಗ್ಬಿಡ್ತು, ಹಾಗಾಗಿ ಸ್ವಲ್ಪ ಲಮ್ಸ್ ಉಳೀತು. ಇಟ್ಸ್ ಓಕೆ. ಸೊ ಇದನ್ನು ನೀಟಾಗಿ ಫಿಲ್ಟರ್ ಮಾಡಿಕೊಂಡು ನನಗೆ ಮತ್ತು ಹಸ್ಬೆಂಡ್‌ಗೆ ತಗೊಂಡ್ವಿ. ಯೂಶಲಿ ನಾನು ಮತ್ತು ಹಸ್ಬೆಂಡ್ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತೀವಿ. ಹಾಗೆ ಮಕ್ಕಳಿಗೆ ಸ್ವಲ್ಪ ಎಕ್ಸೆಸ್ ಹೀಟ್ ಆಗುತ್ತೆ ಯೂಶಲಿ ಚಿಕನ್ನು, ಎಗ್ ಏನಾದರೂ ತಿನ್ನೋದ್ರಿಂದ. ಹಾಗಾಗಿ ನಾನು ಈ ರೀತಿ ಮಕ್ಕಳಿಗೆ ಮಾರ್ನಿಂಗ್ ಥಂಡರ್ ಕೋಕೋನಟ್ ಕೊಡ್ತೀನಿ. ಇಬ್ರಿಗೂ ಒಂದು ಎಳ್ನೀರಲ್ಲಿ ಅರ್ಧ ಅರ್ಧ ಕೊಡ್ತೀನಿ. ಸೊ ಹಾಗಾಗಿ ಮಕ್ಳಿಗೂ ಕೂಡ ಎಳ್ನೀರನ್ನು ತಗೊಂಡು ಫಿಲ್ಟರ್ ಮಾಡಿ ಕೊಟ್ಟೆ. ಸೊ ಈಗ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇಡ್ಲಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್‌ಗೆ. ಆಫ್ಟರ್‌ನೂನ್‌ಗೆ ಯೂಶಲಿ ರೈಸ್ ಐಟಮ್ ಕಳಿಸೋದ್ರಿಂದ ಎಗ್ ರೈಸನ್ನು ಮಾಡೋಣ ಅಂದ್ಕೊಂಡೆ. ಸೊ ಮೊದಲಿಗೆ ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 3ರಿಂದ 4 ಎಸ್ಲು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಲ್ಲಿ ಅಷ್ಟು ಸ್ಪೈಸಿ ಅನಿಸೋದಿಲ್ಲ. ಸೊ ಅದಾದ ನಂತರ ಒಂದು ಈ ಸಣ್ಣದಾದ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ 1 ನಿಮಿಷ ರೋಸ್ಟ್ ಮಾಡಿ ಸೈಡ್‌ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಕಡಾಯಿಗೆ ಸೈಡಲ್ಲಿ ಎಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ. ಯೂಶಲಿ ನಾನು 3 ಎಗ್ಗನ್ನು ಬ್ರೇಕ್ ಮಾಡಿ ಹಾಕ್ಕೊಳ್ತೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಪೆಪ್ಪರು ಹಾಗೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಈ ರೀತಿ ರೋಸ್ಟ್ ಮಾಡ್ಕೋಬೇಕು. ನೀವು ಸಪ್ರೇಟ್
ಪಾನಲ್ಲೂ ಮಾಡ್ಕೋಬೋದು ಅಥವಾ ಇದರಲ್ಲೇ ಮಾಡಿಕೊಂಡ್ರು ಬೆಸ್ಟ್. ಸೊ ಈ ರೀತಿ ಫಸ್ಟ್ ಸ್ವಲ್ಪ ಆಮ್ಲೆಟ್ ಥರ ಆಗಬೇಕು. ಆಮೇಲೆ ಈ ರೀತಿ ಕಟ್ ಮಾಡಿದ್ರೆ ಮಕ್ಳಿಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ನೋಡಿ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ರೋಸ್ಟ್ ಆಗಿದೆ. ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಕ್ಕಳಿಗೆಲ್ಲ ಎಗ್ ರೈಸ್ ಮಾಡೋದು ಈಸಿ ಏಕೆಂದರೆ ಜಾಸ್ತಿ ಸ್ಪೈಸಸ್ ಯೂಸ್ ಮಾಡಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು. ಸೊ ನೋಡಿ ಈಗ ಆಲ್ಮೋಸ್ಟ್ ಎಗ್ ಎಲ್ಲ ಫ್ರೈ ಆಗಿದೆ. ಸೊ ಇದಕ್ಕೆ ನಾವು ಆಗಿರೋಂಥ ರೈಸನ್ನ ಹಾಕ್ಕೊಂಡಿದೀವಿ. ರೈಸ್ ನಾನು ಆಲ್ರೆಡಿ ಫಸ್ಟೇ ಇಟ್ಕೊಂಡಿದ್ದೆ ಅಲ್ಲ, ಆ ರೈಸ್ ಇವಾಗ ಆಗಿದೆ. ಸೊ ಆ ರೈಸನ್ನ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಬೇಕು ಎಕ್ಸ್ಟ್ರಾ ಅಂದ್ರೆ ಸ್ವಲ್ಪ ಪೆಪ್ಪರು ಮತ್ತೆ ಸ್ವಲ್ಪ ಸಾಲ್ಟನ್ನ ನೀವು ಹಾಕ್ಕೊಳ್ಳಿ. ಜಾಸ್ತಿ ಪೆಪ್ಪರ್ ಹಾಕ್ಕೊಂಡ್ರೆ ಸ್ಪೈಸ್ ಆಗುತ್ತೆ. ಬಟ್ ಸ್ವಲ್ಪ ಹಾಕ್ಕೋಬೋದು ನೀವು, ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಪೆಪ್ಪರು ಮತ್ತೆ ಸಾಲ್ಟನ್ನ ಹಾಕ್ಕೊಂಡು ಫೈನಲಿ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ರೆಡಿ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಇವಾಗ ಲಂಚ್ ಬಾಕ್ಸ್ ಕೂಡ ರೆಡಿ ಆಯ್ತು. It's like I knew and we in this light to get back home and I knew. ಹಾಗೆ ಇಡ್ಲಿ ಆಗಿದ್ದದನ್ನು ಕೂಡ ನಾನು ಇಲ್ಲಿ ತಕ್ಕೊಂಡು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ. ಸೊ ಎಲ್ಲ ಬೇಗ ಬೇಗ ಆಗಬೇಕಲ್ಲ. ಯೂಶುವಲಿ ಲೈಕ್ 5:30ಗೆ ಎದ್ದು ಯೋಗ ಮುಗಿಸ್ಕೊಂಡು ಸ್ವಲ್ಪ ವರ್ಕೌಟ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾನು ಕಿಚನ್‌ಗೆ ಬರ್ತೀನಿ. ಸೊ ಇಲ್ಲಿ ಜೋಳ ಮತ್ತು ಕಾರ್ನ್ ಎಲ್ಲ ಆಗಿದೆ. ಅದನ್ನು ಕೂಡ ಫಿಲ್ಟರ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್, ಪೆಪ್ಪರ್ ಅಷ್ಟೇ ಹಾಕ್ಕೊಳ್ಳೋದು. ಸೊ ಇದನ್ನು ಎಕ್ಸ್ಟ್ರಾ ಮತ್ತೇನು ರೋಸ್ಟ್ ಮಾಡೋದಿಲ್ಲ. ಸೊ ಇದನ್ನೇ ಆಲ್ರೆಡಿ ಸ್ವಲ್ಪ ಸಾಲ್ಟ್ ಹಾಕಿ ಬಾಯ್ಲ್ ಮಾಡ್ತೀನಿ. ಈಗ ಸ್ವಲ್ಪ ಸಾಲ್ಟು, ಪೆಪ್ಪರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ಸೊ ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ಆಯಿತು, ಹಸ್ಬೆಂಡ್‌ಗೆ ಡಯಟ್ ಫುಡ್ ಕೂಡ ಆಯಿತು. ಸೊ ಈಗೆಲ್ಲ ರೆಡಿ ಆಗಿದೆ. ಬನ್ನಿ ಲಂಚ್ ಬಾಕ್ಸನ್ನ ಪ್ಯಾಕ್ ಮಾಡೋಣ. ಸೊ ಲಂಚ್ ಬಾಕ್ಸ್‌ಗೆ ಫಸ್ಟ್ ನಾನು ಇಡ್ಲಿಯನ್ನ ಇಟ್ಟಿದ್ದೀನಿ. ಮಕ್ಕಳಿಗೆ ಮಾರ್ನಿಂಗ್ ರಾಗಿ ಇಡ್ಲಿಯನ್ನ ಸ್ವಲ್ಪ ತಿನ್ನಿಸ್ತೀನಿ, ಸ್ವಲ್ಪ ಹಾಲನ್ನ ಕೊಡ್ತೀನಿ. ಸೊ ಹಾಗಾಗಿ ಆಫ್ಟರ್‌ನೂನ್‌ಗೆ ವೈಟ್ ಇಡ್ಲಿ ಮತ್ತು ಚಟ್ನಿಯನ್ನ ಹಾಕಿ ಕೊಟ್ಟೆ. ಸೊ ಚಟ್ನಿ ರೆಸಿಪಿನ ನಾನು ತೋರಿಸ್ಲಿಲ್ಲ. ಜಸ್ಟ್ ಇನ್ಸ್ಟಂಟ್ ಚಟ್ನಿಯನ್ನ ಮಾಡಿಕೊಂಡೆ ಹಾಗಾಗಿ. ಮತ್ತೆ ಲಂಚ್‌ಗೆ ಎಗ್ ರೈಸನ್ನ ಹಾಕಿದ್ದೀನಿ. ಇನ್ ಕೇಸ್ ನೀವೇನಾದರೂ ಸ್ನ್ಯಾಕ್ಸ್ ಕೊಡೋಗಿದ್ರೆ ಕಂಪಾರ್ಟ್ಮೆಂಟಿಂದ ಅದೇ ಬಾಕ್ಸಲ್ಲಿ ಇಡ್ಬೋದು. ಮತ್ತು ಈವ್ನಿಂಗ್ ಸ್ನ್ಯಾಕ್‌ಗೆ ಕಾರ್ನು ಮತ್ತು ಮಗಳು ಕಾರ್ನ್ ಮತ್ತು ಬ್ರಾಕೊಲಿ ಎರಡೂ ತಿಂತಾಳೆ. ಹಾಗಾಗಿ ಅವಳಿಗೆ ಕಾರ್ನ್ ಮತ್ತು ಬ್ರಾಕೊಲಿ ಮತ್ತು ಇನ್ ಕೇಸ್ ಏನಾದರೂ ಬೇಕಾದರೆ ಅಂದ್ಬಿಟ್ಟು ನಾನು ಬಿಸ್ಕೆಟನ್ನು ಕೂಡ ಇಡ್ತೇನೆ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ನೋಡಿ ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಸೊ ಯೂಶುವಲಿ 1 ಅವರ್ ತಗೊಳ್ತೀನಿ ನಾನು ಇಷ್ಟು ಮಾಡೋದಕ್ಕೆ. ಹಾಗೆ ಇದು ನನ್ನ ಫಸ್ಟ್ ವ್ಲಾಗ್. ಇದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್‌ಗಳಿಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.